ದಾನಿಗಳ ಪಟ್ಟಿಯಲ್ಲಿ ಉತ್ತುಂಗದಲ್ಲಿರುವ ಹೆಸರು ಎಂದರೆ ಅದು ಕನ್ಯಾನ ಸದಾಶಿವ ಶೆಟ್ಟಿಯವರದು. ಹೌದು, ಯಾವುದೇ ಭೇದ ಭಾವವಿಲ್ಲದೆ ಬಡ ಬಂಧುಗಳ ಕಣ್ಣೀರನ್ನ ಒರೆಸುವ ಮೂಲಕ ಕಲಿಯುಗದ ಕರ್ಣನೆನಿಸಿಕೊಂಡ ಮಹಾ ಕೊಡುಗೆ ದಾನಿ ಇದೀಗ ರಸ್ತೆ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ. ಎಲ್ಲರೊಂದಿಗೆ ಆತ್ಮೀಯತೆ, ಗರ್ವ, ಮುಗುಳ್ನಕ್ಕು ಮಾತಾಡುವ ರೀತಿ, ಸ್ವಾಭಿಮಾನದ ಪರಿಶುದ್ಧ ವ್ಯಕ್ತಿತ್ವ, ಈ ಎಲ್ಲವೂ ಬಂಟ ಸಮುದಾಯದ ಪ್ರತಿಷ್ಠೆಗೆ ಹಿಡಿದ ಕೈಗನ್ನಡಿ. ಇಂತಹ ಬಂಟ ಸಮುದಾಯದಲ್ಲಿ ಜನಿಸಿದ ಕನ್ಯಾನ ಸದಾಶಿವ ಶೆಟ್ಟಿಯವರ ದಾನ ಮಾತ್ರ ಜಗದಗಲಕ್ಕೂ ವಿಸ್ತರಿಸಿದೆ. ಕಳೆದ ಹಲವು ವರ್ಷಗಳಿಂದ ಕೂಳೂರು ಗ್ರಾಮದ ಜನರು ಉಪ್ಪಳ ಭಾಗಕ್ಕೆ ತೆರಳಲು ಸರಿಯಾದ ರಸ್ತೆ ಇಲ್ಲದೆ ಪರದಾಡುತ್ತಿದ್ರು. ಮಣ್ಣಿನ ರಸ್ತೆಯಾದ್ರಿಂದ ಮಳೆಗಾಲದಲ್ಲಿ ಜಾರುತ್ತಿದ್ದರೆ ಬೇಸಿಗೆ ಕಾಲದಲ್ಲಿ ಧೂಳಿನಿಂದ ಆವರಿಸುತ್ತಿತ್ತು. ವಿದ್ಯಾರ್ಥಿಗಳ ಸಂಚಾರಕ್ಕಂತೂ ಕಷ್ಟಮಯ ಪರಿಸ್ಥಿತಿ. ವಾಹನ ಸವಾರರ ಅವಸ್ಥೆಯು ಮಾತಿಗೆ ನಿಲುಕದ ಕತೆ. ಇಂತಹ ಅವ್ಯವಸ್ಥೆಗಳ ಆಗರವಾಗಿರುವ ಈ ರಸ್ತೆಯಲ್ಲಿ ಯೋಗ್ಯ ಸಂಚಾರ ಆಗಬೇಕಿದ್ರೆ ಡಾಮರೀಕರಣ ಅತಿ ಅಗತ್ಯ. ಹಾಗಾಗಿ ಜನರಿಗೆ ಅನುಕೂಲವಾಗಲಿ ಎಂಬ ಮಹದಾಸೆಯಿಂದ ದೈವ ದೇವಸ್ಥಾನಗಳ ಅಭಿವೃದ್ಧಿಯ ಹರಿಕಾರ, ಬಡವರ ಬಂಧು, ಜಾಗತಿಕ ಬಂಟ ಸಂಘಗಳ ಒಕ್ಕೂಟದ ಗೌರವಾಧ್ಯಕ್ಷ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರದು ಎಂಬ ಮಾತಿಗೆ ನಿದರ್ಶನರಾಗಿರುವ ಕನ್ಯಾನ ಸದಾಶಿವ ಶೆಟ್ಟಿಯವರು ಊರಿನ ರಸ್ತೆಯ ಕಾಮಗಾರಿಯನ್ನ ಸುಮಾರು 20 ಲಕ್ಷ ವೆಚ್ಚದಲ್ಲಿ ಸ್ವ ಇಚ್ಛೆಯಿಂದ ಮಾಡಲು ಹೊರಟಿದ್ದಾರೆ. ಊರಿನವರ ಸದ್ವಿಗ್ನ ಪರಿಸ್ಥಿತಿಯನ್ನ ಮನಗಂಡ ಊರಿನ ಬಡವರ ಬಂಧು ಮಹದಾನಿ ಕನ್ಯಾನ ಸದಾಶಿವ ಶೆಟ್ಟಿಯವರಿಗೆ ಕೂಳೂರು ಗ್ರಾಮಸ್ಥರ ಪರವಾಗಿ ಮತ್ತು ಶೆಟ್ಟಿ ಬ್ರದರ್ಸ್ ಕೂಳೂರು ಪರವಾಗಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ.